ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕಿರತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆಗಳು ಇರತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಿಧಿ ಸಿಕ್ಕಂತಹ ಸಂದರ್ಭದಲ್ಲಿ ಅಪಶಕುನ ಇದೆ ಅಥವಾ ಶುಭ ಶಕುನ ಇದೆ, ಈ ಥರದ ಹಲವು ಚರ್ಚೆಗಳಿದ್ದಾವೆ. ಇನ್ನು ಇದರ ಬಗ್ಗೆ ಮಾತನಾಡಲಿಕ್ಕೆ, ಸ್ಪಷ್ಟವಾದಂತಹ ನಿಲುವನ್ನು ಕೊಡಲಿಕ್ಕೆ ನಮ್ಮೊಟ್ಟಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪುರಾತತ್ವ ಅಧ್ಯಯನ ವಿಭಾಗದ ಪ್ರೊಫೆಸರ್ ಶೆಲ್ವಪಿಳ್ಳೈ ಅಯ್ಯಂಗರ್ ಅವರು ನಮ್ಮೊಟ್ಟಿಗಿದ್ದಾರೆ. ಇವರು ಧಾರ್ಮಿಕ ಚಿಂತಕರು ಹೌದು, ಇತಿಹಾಸ ತಜ್ಞರು ಕೂಡ ಹೌದು. ಅವರೊಟ್ಟಿಗೆ ನಾನು ಮಾತನಾಡ್ತಾ ಹೋಗ್ತೀನಿ. ಗುರುಗಳೇ, ಮೊದಲಿಗೆ ಇಲ್ಲಿರ್ತಕ್ಕಂಥ ಚರ್ಚೆ ನಿಧಿ ಸಿಕ್ಕಿದ ತಕ್ಷಣ ಏನಾದರೂ ಆಗುತ್ತೆ ಅದರದ್ದೊಂದು ಆತಂಕ ಇದೆ. ಯಾಕೆಂತ ಹೇಳಿದರೆ ನಾವು ಸಿನಿಮಾಗಳಲ್ಲೂ ಕೂಡ ನೋಡಿರ್ತೀವಿ, ಜೊತೆಗೆ ಅದು ಚರ್ಚೆ ಕಟ್ಟೆಗಳಿರ್ತಾವಲ್ಲ, ಹಳ್ಳಿ ಕಟ್ಟೆಗಳು, ಅಲ್ಲಿ ಕೂತಂತಹ ಸಂದರ್ಭದಲ್ಲಿ ಈ ಥರದ ಚರ್ಚೆಗಳಿರ್ತವೆ. ಇದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಕೊಡೋದಾದ್ರೆ. ಸಾಮಾನ್ಯವಾಗಿ ನಿಧಿಯನ್ನು ಕದಿಬೇಕು ಅಂತ ಬರುವಂತಹ ನಿಧಿಗಳು ಮತ್ತು ನಿಧಿಯನ್ನು ಲಪಟಾಯಿಸಬೇಕು ಅಂತ ಬರೋರು ಮಂತ್ರ, ಮಾಟ, ಬಲಿ, ನರಬಲಿ ಅಂತೆಲ್ಲ ಹೇಳ್ಕೊಂಡು ಬರ್ತಾರೆ. ಅವರು ನಿಧಿಯನ್ನು ಹುಡ್ಕೋಕೆ ಬಂದಿಲ್ಲ, ನಿಧಿಯನ್ನು ಕೊಡಿಸ್ತೀವಿ ಅಂತ ಹೇಳಿ ಜನಗಳನ್ನು ಮೋಸ ಮಾಡಿ ಅವರಲ್ಲಿ ಜನರ ಮೌಢ್ಯದ ಮೇಲೆ ಅವರ ನಂಬಿಕೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಅಂಥವರು ಇಂಥದ್ದನ್ನೆಲ್ಲ ಯೋಚನೆ ಮಾಡ್ತಾರೆ ಅಷ್ಟೇ ಹೊರತು, ಇಲ್ಲಿ ಇವಾಗ ಲಕ್ಕುಂಡಿಯ ಪ್ರಕರಣದಲ್ಲಿ ನೋಡಿದ್ರೆ ಆ ಲಕ್ಕುಂಡಿನಲ್ಲಿ ಸಿಕ್ಕಿರುವಂತಹ ನಿಧಿ ಯಾರು ಹುಡುಕೊಂಡೋಗಿ ಸಿಕ್ಕಿರೋದಲ್ಲ. ಆ ಮನೆಯ ಬಾಲಕ ಮತ್ತು ತಾಯಿ ಅವರು ತಮ್ಮ ಮನೆಯ ಪಾಯವನ್ನು ತೆಗೆಸ್ತಾ ಇರುವಾಗ ಆಕಸ್ಮಿಕವಾಗಿ ಯಾದೃಚ್ಛಿಕವಾಗಿ ಸಿಕ್ಕಿರುವಂತಹ ನಿಧಿ. ಹಾಗಾಗಿ ಅದನ್ನು ಸಿಕ್ಕಿದ ತಕ್ಷಣವೇ ಅವರೇನು ಮಾಡಿದ್ದಾರೆ, ಅತ್ಯಂತ ಪ್ರಾಮಾಣಿಕವಾಗಿ, ಅವರಿಗೆ ಕಾನೂನು ಗೊತ್ತೋ ಇಲ್ವೋ ಅದು ಬೇರೆ ವಿಚಾರ, ಅತ್ಯಂತ ಪ್ರಾಮಾಣಿಕವಾಗಿ ಭಾರತ ಸರ್ಕಾರದ ಕರ್ನಾಟಕ ಸರ್ಕಾರದ ದಂಡಾಧಿಕಾರಿ ಅಥವಾ ಅಲ್ಲಿನ ಕಂದಾಯ ಅಧಿಕಾರಿಗೆ ಅವರು ಮಾಹಿತಿಯನ್ನು ಕೊಟ್ಟು ಅದನ್ನು ಅವರಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಯಾವ ಅಪಶಕುನವೂ ಇಲ್ಲ, ಏನೂ ಇಲ್ಲ. ಕಾನೂನಿಗೆ ಸರಿಯಾಗಿ ಮಾಡಿದ್ದಾರೆ ಮತ್ತು ಒಳ್ಳೆಯ ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ. ಹಾಗಾಗಿ ನಿಧಿ ಸಿಕ್ಕಿದ ತಕ್ಷಣ ಅಪಶಕುನ, ನಿಧಿ ಸಿಕ್ಕಿದ ತಕ್ಷಣ ಏನೋ ಆಗ್ಬಿಡುತ್ತೆ ಅನ್ನೋದೆಲ್ಲ ಸುಳ್ಳು. ಈ ಮಗುಗೆ ಸಿಕ್ಕಿದೆ, ಅದು ಪ್ರಾಮಾಣಿಕತೆಯನ್ನು ಮೆರೆದಿದೆ, ಅದಕ್ಕಾಗಿ ಆ ಮಗುವಿಗೆ ನಾವೆಲ್ಲ ಅಭಿನಂದಿಸಬೇಕು. ಅಂದರೆ ಮುಖ್ಯವಾಗಿರುವಂಥ ಪ್ರಶ್ನೆ ಏನಂತ ಹೇಳಿದರೆ, ಈಗ ಪ್ರಾಮಾಣಿಕವಾಗಿ ಅವರು ಚಿನ್ನ ಸಿಕ್ಕಿದ ತಕ್ಷಣ ಅದನ್ನು ಸಂಬಂಧಪಟ್ಟಂಥ ಇಲಾಖೆಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಒಂದು ಕಡೆ. ಮತ್ತೊಂದು ಕಡೆ ದೇವರ ವಿಗ್ರಹಗಳಿದ್ದಂಥ ಸಂದರ್ಭ ಇರ್ಬೋದು, ಅಥವಾ ಮತ್ತಾವುದೇ ವಿಗ್ರಹಗಳು ಸಿಕ್ಕಂಥ ಸಂದರ್ಭದಲ್ಲಿ ಅದು ಅಪಶಕುನ ಅಂತ ಹೇಳಿ ಈಗ ಇದುವರೆಗೂ ಕೂಡ ಲೋಕಾರೂಢಿ ಬಂದುಬಿಟ್ಟಿದೆ. ಸೊ ಯಾಕೆಂದರೆ ನಾವು ಸಿನಿಮಾಗಳಲ್ಲೂ ಕೂಡ ಆ ಥರದ ಘಟನೆಗಳನ್ನ ನೋಡ್ತೀವಿ. ಚಿನ್ನ ಸ್ಲ್ಯಾಬ್ಗಳು ಸಿಗೋದೇ ಬೇರೆ ವಿಚಾರ, ವಿಗ್ರಹಗಳು ಸಿಗೋದೇ ಬೇರೆ ವಿಚಾರ, ಆ ಥರದ್ದೊಂದು ಗೊಂದಲ ಇದೆ. ಇಲ್ಲ, ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಏನಾದರೂ ಸಿಕ್ಕಾಗ ಅದು ಸಿಕ್ಕಿರುವಂತಹ ವಿಚಾರದಲ್ಲಿ ವಶಪಡಿಸ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾರೆ. ಸಾಮಾನ್ಯ ಜನರ ಮನಸ್ಸೇನಿರುತ್ತೆ ಹೇಳಿ, ನಮಗೇನಾದರೂ ಚಿನ್ನ ಬೆಳ್ಳಿ ಏನಾದರೂ ಸಿಕ್ಬಿಟ್ರೆ ತಕ್ಷಣ ಅದನ್ನು ಔಸ್ಬಿಡ್ಬೇಕು ಅಂತ. ಅಂದರೆ ಏನರ್ಥ, ಇದು ನನಗೆ ಸಿಕ್ಕಿದೆ, ನಾ ತೊಗೊಂಡು ಹೊಟ್ಟೋಗ್ಬಿಡ್ಬೇಕು, ಯಾರಿಗೂ ಕೊಡಬಾರ್ದು ಅಂತ. ಆದರೆ ನಮ್ಮ ಭಾರತೀಯ ಪದ್ಧತಿಯಲ್ಲಿ ಇದು ಸತ್ಯ ಹರಿಶ್ಚಂದ್ರನ ನಾಡು ಅನ್ನೋದು ಒಂದು ಮುಖ್ಯವಾದದ್ದು. ಅಲ್ಲಿ ನಮ್ಮದಲ್ಲದ್ದು, ಅಂದರೆ ಪರರಿಗೆ ಸೇರಿದ್ದು ನಮಗೆ ಯಾಕೆ, ನಾವು ಕೊಟ್ಬಿಡೋಣ ಅನ್ನುವಂತಹ ಮನೋಭಾವನೆ ಇರಬೇಕು ಅನ್ನೋದಕ್ಕೋಸ್ಕರ ಆ ಒಂದು ನಂಬಿಕೆಗಳನ್ನು ಬೆಳೆಸಿದ್ದಾರೆ. ಅದು ಅಲ್ಲದೆ ಕೆಲವೊಮ್ಮೆ ಚಿನ್ನ ನಮಗೆ ಸೇರಿದ್ದಲ್ಲದೆ ಇರೋದು ನಮಗೆ ಸಿಕ್ಕಿದ್ರೆ ಒಳ್ಳೆಯದಾಗಲ್ಲ ಅನ್ನುವಂತಹ ನಂಬಿಕೆಗಳು ಕೂಡ ಭಾರತದಲ್ಲಿದೆ. ಆದರೆ ಈ ನಂಬಿಕೆ ಬೆಳೆದು ಬಂದಿರೋದು ಕೂಡ ಸತ್ಯವನ್ನು ಎತ್ತಿಡಿಬೇಕು ಅಂತ. ಅಂದರೆ ನಂದಲ್ಲದೆ ಇರೋದನ್ನು ನಾನು ಯಾಕೆ ತಲೆ ಕೆಡಿಸ್ಕೋಬೇಕು, ಕೊಟ್ಬಿಡ್ಬೇಕು ಬೇರೆಯವ್ರಿಗೆ. ಸರ್ಕಾರಕ್ಕೆ ಕೊಟ್ಟರೆ ಏನು ಮಾಡುತ್ತೆ ಸರ್ಕಾರ, ಅದರ ಯಾರ ಜವಾಬ್ದಾರಿದೋ, ಯಾರದು ಮೂಲ ಸೇರಬೇಕೋ ಅದನ್ನು ಸೇರಿಸುತ್ತೆ. ಇಲ್ಲ, ಸರ್ಕಾರದ ಜವಾಬ್ದಾರಿಗೆ ಹೋಗುತ್ತೆ. ಅಂದರೆ ನಮ್ಮನ್ನೆಲ್ಲ ಕಾಪಾಡ್ತಾ ಇರೋದು ಯಾರು, ಸರ್ಕಾರ. ಒಂದು ವೇಳೆ ನಮಗೆ ಸಿಕ್ಕಿದ್ದ ಆಸ್ತಿ ಎಲ್ಲ ಎಲ್ಲಿಗೆ ಹೋಗಬೇಕು, ಸರ್ಕಾರಕ್ಕೆ ಹೋಗಬೇಕು. ಆಗಲಿ, ಸರ್ಕಾರ ಅಂದರೆ ಯಾರು, ನಾವೇ ಮಾಡಿದ, ನಾವೇ ಚುನಾಯಿಸಿದ ಪ್ರತಿನಿಧಿಗಳು. ಹಾಗಾಗಿ ನಮಗೆ ಒಳ್ಳೆಯದನ್ನು ತಾನೇ ಅವ್ರು ಮಾಡ್ತಾರೆ ಅನ್ನೋದು ಇದರ ಮೂಲ ನಂಬಿಕೆಗಳಲ್ಲಿ ಬಂದಿರುವಂತಹದ್ದು. ಹಾಗಾಗಿ ನಂಬಿಕೆ ಏನಾದರೂ ಇರಲಿ, ಚಿನ್ನ ಸಿಗಬಾರ್ದು, ವಿಗ್ರಹಗಳು ಸಿಕ್ಕಿದ್ರೆ ಯಾರ್ದೋ ಪೂಜೆ ಮಾಡಿರೋದು ಒಳ್ಳೆಯದು ಆಗೋದಿಲ್ಲ ಅನ್ನೋ ನಂಬಿಕೆಗಳು ಕೂಡ ಇದೇ ಥರನೇ ಬೆಳೆದು ಬಂದಿರೋದು. ಹಾಗಾಗಿ ಅದನ್ನು ಸರ್ಕಾರಕ್ಕೆ ಕೊಟ್ಟಿದ್ದೇ ಒಳ್ಳೆಯದು ಅನ್ನೋದು ನಮ್ಮ ಅಭಿಪ್ರಾಯ.